ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಮಚ್ಚ, ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್. ಇವತ್ತು ನಮಗೆ 2 ಬ್ಯಾಡ್ ನ್ಯೂಸ್ ಇದೆ. ಒಂದೇದು ಬಂದ್ಬಿಟ್ಟು ಕಲಬುರಗಿಯ ಡಾಕ್ಟರ್ ಪೂಜ್ಯ ಶರಣಬಸಪ್ಪ ಅಪ್ಪಾಜಿ ಅವರು 14ನೇ ತಾರೀಕಿನಂದು ಅನಾರೋಗ್ಯದಿಂದ ಲಿಂಗೈಕ್ಯರಾದರು. ಇವರು ಮಹಾದಾಸೋಹಿ ಶರಣ ಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಯಾಗಿದ್ದರು. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಅವ್ರ ದರ್ಶನ ಪಡೆಯೋಕೆ ಹಲವಾರು ಭಕ್ತಾದಿಗಳು ಕೂಡ ಬಂದಿದ್ರು. ಈ ಒಂದು ಇವೆಂಟ್ನ DK ಶಿವಕುಮಾರ್ ಅವರು ಕೂಡ ಅಟೆಂಡ್ ಆಗಿದ್ದಾರೆ. ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಬೆಳಕೆ ಬೆಳಕೆ ನಮ್ಮ ಊರ ಬೆಳಕೆ. ಇವ್ರ ನಿಧನದ ಬಗ್ಗೆ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಒಂದು ಲೆಟರ್ ಬರೆದು ಅವ್ರ ಸಂತಾಪನ ವ್ಯಕ್ತಪಡಿಸಿದ್ದಾರೆ. ಆ ಲೆಟರ್ನ ನೋಡ್ಬೋದು ನೀವು ಇಲ್ಲಿ. ಇನ್ನೊಂದು ನ್ಯೂಸ್ ಬಂದ್ಬಿಟ್ಟು ಕೆಂಗೇರಿಯಲ್ಲಿರುವ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿದ್ದ ಚಂದ್ರಶೇಖರನಾಥ್ ಸ್ವಾಮೀಜಿಗಳ ಬಗ್ಗೆ. ಇವರು ಕೂಡ ಅನಾರೋಗ್ಯದಿಂದ ಲಿಂಗೈಕ್ಯರಾಗಿದ್ದಾರಂತೆ. ಇವರಿಗೆ 80 ವರ್ಷ ವಯಸ್ಸಾಗಿತ್ತು. ಇವರಿಬ್ಬರು ಗಣ್ಯ ವ್ಯಕ್ತಿಗಳು ಶಿಕ್ಷಣ, ಆಧ್ಯಾತ್ಮಿಕ, ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಪ್ರೇ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು PM ಮೋದಿ ಅವ್ರ ಬಗ್ಗೆ. ಅವರು ಇಂಡಿಪೆಂಡೆನ್ಸ್ ಡೇ ದಿನದಂದು ಫ್ಲ್ಯಾಗ್ ಹೋಸ್ಟಿಂಗ್ ಆದಮೇಲೆ ಕಂಟಿನ್ಯೂಸ್ ಆಗಿ 103 ನಿಮಿಷಗಳ ಕಾಲ ಸ್ಪೀಚ್ ಕೊಟ್ಟಿದ್ದಾರಂತೆ. ಇದು ಅವರ ಹೊಸ ರೆಕಾರ್ಡ್ ಅಂತೆ. ಮೊದಲು ಕೂಡ ಲಾಂಗೆಸ್ಟ್ ಸ್ಪೀಚ್ ರೆಕಾರ್ಡ್ ಅವ್ರ ಹೆಸರು ಮೇಲೆ ಇತ್ತು, ಆದರೆ ಇವಾಗ ಆ ರೆಕಾರ್ಡ್ನ ಅವರೇ ಮುರಿದಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಯಾವ ವರ್ಷ ಎಷ್ಟು ನಿಮಿಷ ಸ್ಪೀಚ್ ಕೊಟ್ಟಿದ್ದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಇದು ಯಾವುದೋ ಒಂದು ನಾರ್ತ್ ಇಂಡಿಯಾದ ಊರು, ಬಲಿಯಾ ಅಂತ. ಆ ಊರಲ್ಲಿ ಫ್ಲಡ್ ಬಂದು ಎಲ್ಲ ಕಡೆ ನೀರು ತುಂಬಿಕೊಂಡಿತ್ತು. ಸ್ಕೂಲ್ನಲ್ಲೂ ಕೂಡ 3 ಫೀಟ್ವರೆಗೂ ನೀರು ತುಂಬಿಕೊಂಡಿತ್ತಂತೆ. ಆದರೂ ಕೂಡ ಅಲ್ಲಿನ ಸ್ಕೂಲ್ ಮಕ್ಕಳು, ಟೀಚರ್ಸ್ ಮತ್ತು ಪ್ರಿನ್ಸಿಪಲ್ ಸೇರಿ ಇಂಡಿಪೆಂಡೆನ್ಸ್ ಡೇ ದಿನದಂದು ಫ್ಲ್ಯಾಗ್ನ ಹೋಸ್ಟ್ ಮಾಡಿದ್ದಾರಂತೆ. ಖುಷಿ ಆಗುತ್ತೆ ಕಣ್ರಿ, ಈ ಥರ ಸಣ್ಣ ಮಕ್ಕಳಲ್ಲಿ ದೇಶಭಕ್ತಿ ನೋಡಿದರೆ. ವಿಡಿಯೋನ ಹಾಕ್ತೀನಿ, ನೋಡ್ಕೊಂಬನ್ನಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಛತ್ತೀಸ್ಗಢದ ಬಸ್ತರ್ ಪ್ರದೇಶದ 29 ಗ್ರಾಮಗಳಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಈ ವರ್ಷ ಫಸ್ಟ್ ಟೈಮ್ ಇಂಡಿಯನ್ ಫ್ಲ್ಯಾಗ್ನ ಹೋಸ್ಟ್ ಮಾಡಿದಾರಂತೆ. ಹೌದು, ಫಸ್ಟ್ ಟೈಮ್ ಇವರು ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದಾರಂತೆ. ಯಾಕಂತ ಕೇಳಿದ್ರೆ ಇವು ಏರಿಯಾಗಳೆಲ್ಲ ನಕ್ಸಲೈಟ್ರ ಕಂಟ್ರೋಲ್ನಲ್ಲಿ ಇದ್ವಂತೆ. ಆದರೆ ಇವಾಗ ಮಿಲಿಟ್ರಿ ಮತ್ತು ಪೊಲೀಸ್ ಕ್ಯಾಂಪ್ ಹಾಕಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಚೆನ್ನೈನಹಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರೋ ಕಾರಣದಿಂದ 8 ವರ್ಷದ ಮುಬಾರಕ್ ಎಂಬ ಹುಡುಗನ ಡೆತ್ ಆಗಿದೆ ಅಂತೆ. 5 ರಿಂದ 6 ಜನ ಇಂಜೂರ್ಡ್ ಆಗಿದ್ದಾರಂತೆ. ಮತ್ತೆ 10ಕ್ಕಿಂತ ಹೆಚ್ಚು ಮನೆಗಳು ಬಿದ್ದಿದ್ದಾವಂತೆ. CM ಕೂಡ ಸೈಟ್ಗೆ ವಿಸಿಟ್ ಕೊಟ್ಟಿದ್ರು. ಮುಬಾರಕ್ ಎಂಬ ಹುಡುಗನ ಫ್ಯಾಮಿಲಿಗೆ 5 ಲಕ್ಷ ಪರಿಹಾರಧನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇಂಜೂರ್ಡ್ ಆಗಿರೋ ಜನರಿಗೆ ಟ್ರೀಟ್ಮೆಂಟ್ ದುಡ್ಡು ಕೂಡ ಸರ್ಕಾರನೇ ಕೊಡುತ್ತೆ, ಪ್ಲಸ್ ಮನೆ ರಿಪೇರಿ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸ್ ಅವರು ಸಿಲಿಂಡರ್ ಬ್ಲಾಸ್ಟ್ ಅಥವಾ ಬೇರೆ ಏನಾಗಿದೆ ಅಂತ ಕ್ಲಿಯರ್ ಆಗಿ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಆ ಬ್ಲಾಸ್ಟ್ನ ಇಂಟೆನ್ಸಿಟಿ ಎಷ್ಟಿತ್ತು ಅಂದರೆ ಪೂರ್ತಿ ಏರಿಯಾ ಎಲ್ಲ ಅಳ್ಳಾಡ್ಬಿಟ್ಟಿದೆ ಅಂತೆ. ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಅವರು ಅವರ ಅಪ್ಕಮಿಂಗ್ ವಿಡಿಯೋದಲ್ಲಿ ಕೊಲ್ಯಾಬ್ ಮಾಡ್ತಾ ಇದ್ದಾರಂತೆ. ಇದ್ರ ಬಗ್ಗೆ ಅವರೇ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. India, Chandan. Hey yo, this is Kannada rapper Chandan Shetty. Yeah, We are doing a song called Life is Casino with Universe Boss, and I'm so super excited for this song. Amazingly. ಇವತ್ತಿನ ಲಾಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರುಕ್ಮಿಣಿ ವಸಂತ್ ಅವ್ರ ಬಗ್ಗೆ. ಅವರು ಕಾಂತಾರ ಚಾಪ್ಟರ್ 1 ಅಲ್ಲಿ ಆ್ಯಕ್ಟ್ ಮಾಡೋದು ಕನ್ಫರ್ಮ್ ಆಗಿದೆ ಅಂತೆ. ಇದು ಸ್ವತಃ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ನೀವು ನೋಡ್ಬೋದು, ಗೂಗಲ್ನಲ್ಲೂ ಕಾಂತಾರ ಚಾಪ್ಟರ್ 1 ಕಾಸ್ಟ್ ಅಂತ ಟೈಪ್ ಮಾಡಿದರೆ ಅವ್ರ ಹೆಸರು ಕೂಡ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇದೇ ಥರ ಕ್ವಿಕ್ ಅಪ್ಡೇಟ್ಸ್ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ನಿಮಗೆ ಯಾವುದೇ ಟೈಮ್ ವೇಸ್ಟ್ ಇಲ್ಲದೆ ಡೈಲಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಇನ್ನು ಇದೇ ಥರ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿವರೆಗೂ ನಮಸ್ಕಾರ.